ಎಸ್ ಮೆಗಾ ಡಿಬೇಟ್ ಮುಂದುವರಿತಾ ಇದೆ. ಶ್ರೀಕಾಂತ್, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ ನೀವು ಎಷ್ಟು ವರ್ಷಗಳ ಪ್ರಿಪೇರ್ ಮಾಡಿದ್ದೀರಿ, ಎಷ್ಟು ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಿ, ನಿಮ್ಮ ಈ ಕಾಯುವಿಕೆ ಇದೆಯಲ್ಲ, ಈ ಕಾಯುವಿಕೆಗೆ ಅಂತ್ಯ ಯಾವಾಗ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2022ರಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೂಪ್ ಸಿ ಅಂತ ಒಂದು ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಕ್ಲಿಯರು ಮಾಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟು 2025 ಫೆಬ್ರವರಿಗೆ ಅಡಿಷನಲ್ ಲಿಸ್ಟ್ ಅಂತ ಬರುತ್ತೆ. ಅದರಲ್ಲೂ ನನ್ನ ಹೆಸರು ಬಂದಿದೆ. ಇಲ್ಲಿ ತನಕ ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಒಂದನೇದು. ಎರಡನೇದು, ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ 2 ವರ್ಗ ಬರುತ್ತೆ. ಒಂದು ಸರ್ಕಾರದಲ್ಲಿರೋ ಈ ಥರ ಗೌರ್ಮೆಂಟ್ ಎಂಪ್ಲಾಯೀಸು, ಇನ್ನೊಂದು ಪಬ್ಲಿಕ್. ಇಲ್ಲಿ ಸರ್ಕಾರ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರನ್ನ ಬಿಟ್ಟು ಪಬ್ಲಿಕ್ ನೋಡಿದ್ರೆ ಪಬ್ಲಿಕ್ ತುಂಬ ದೊಡ್ಡದು. ಪಬ್ಲಿಕ್ ಏನಾದರೂ ಮನಸ್ಸು ಮಾಡಿದ್ರೆ, ನೀವು ಅದಕ್ಕೆ ನಾನು ಹೇಳ್ತೀರಿ, ಫಸ್ಟಿಗೆ ಮೆನ್ಷನ್ ಮಾಡ್ತಾರೆ, ಇತಿಹಾಸವನ್ನು ತೆಗೆದು ನೋಡಿದಾಗ ಪಬ್ಲಿಕ್ ಮನಸ್ಸು ಮಾಡಿದ್ರೆ ಚೇಂಜ್ ಆಗದೆ ಇರದೇ ಇರ್ತಕ್ಕಂಥದ್ದು ಯಾವುದೇ ಎಕ್ಸಾಂಪಲ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಬರೀ ಎಕ್ಸಾಂಪಲ್, ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ನಾನು ಮಾತ್ರ ಭಾಗಿಯಾಗಬೇಕು, ನಾನು ಮಾತ್ರ ಮಾತಾಡಬೇಕಲ್ಲ, ನಾನು ಮಾತಾಡಬೇಕು, ನಮ್ಮ ಅಣ್ಣನೂ ಮಾತಾಡಬೇಕು, ನಮ್ಮ ಅಕ್ಕನೂ ಮಾತಾಡಬೇಕು, ನಮ್ಮ ಅಪ್ಪ ಅಮ್ಮನೂ ಮಾತಾಡಬೇಕು, ವಿನಯ್ ಸರ್ ಮಾತಾಡಬೇಕು, ಮಂಜು ಸರ್ ಮಾತಾಡಬೇಕು, ನೀವು ಮಾತಾಡಬೇಕು. ಈ ರೀತಿ ಪಬ್ಲಿಕ್ ಎಲ್ಲ ಒಗ್ಗಟ್ಟಾಗಿದ್ದಾಗ ಏನು ಬೇಕಾದರೂ ಬದಲಾವಣೆಯನ್ನು ಮಾಡಬಹುದು. ಯಾವುದೇ ಸಿಸ್ಟಮ್ ಅನ್ನು ಬದಲಾವಣೆ ಮಾಡಬಹುದು. ಅದಕ್ಕೆ ಸರ್ ಹೇಳಿದ್ದು, ಇತಿಹಾಸವನ್ನು ತೆಗೆದು ನೋಡಿ ನೀವು. ಪ್ರಪಂಚ ಇದು ಸ್ವತಂತ್ರ ಸಿಕ್ಕ ಮೇಲಲ್ಲ, ಸ್ವತಂತ್ರ ಸಿಗೋಕ್ಕೆ ಮುಂಚೆನೂ ನೋಡಿ ನೀವು. ಪಬ್ಲಿಕ್ ಮನಸ್ಸು ಮಾಡಿದ್ರೆ ಆಗದೆ ಇರತಕ್ಕಂಥ ಕೆಲಸ ಯಾವುದೂ ಇಲ್ಲ. ಸೊ ಇಷ್ಟು ಹೇಳ್ಬೋದು ಸರ್, ಅಷ್ಟೇ. ವಿನಯ್ ಸರ್, ನೋಡ್ತಾ ಇದ್ದೀರಿ, ಅನೇಕ ಅಭಿಪ್ರಾಯಗಳನ್ನು ನೋಡ್ತಾ ಇದ್ದೀರಿ. ಈ ಅಭಿಪ್ರಾಯಗಳನ್ನು ನೋಡಿದಾಗ ಈ ಸಿಸ್ಟಮ್ಮೇ ಕಂಪ್ಲೀಟಾಗಿ ನಮ್ಮನ್ನ ಜಿಡ್ಡುಗಟ್ಟುವ ವ್ಯವಸ್ಥೆಗೆ ತಂದು ನಿಲ್ಲಿಸಿದೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಕಥೆನೂ ಹೇಳ್ತಾ ಇದ್ದಾರೆ. ಕೆಲವು ರಾಜು ಪಟೇಲ್ ಕೆಲವು ಮಾಹಿತಿಗಳನ್ನು, ಸಲಹೆಗಳನ್ನು ಕೊಡ್ತಾ ಇದ್ರು. ಒಂದು ಕಡೆ ಪ್ರೊಫೆಷನ್ನ ಫೋಕಸ್ ಮಾಡಿ, ಎಜುಕೇಷನ್ ಫೋಕಸ್ ಮಾಡಿ, ಸ್ಕಿಲ್ಸ್ಗಳನ್ನು ಫೋಕಸ್ ಮಾಡಿ ಅಂತ. ಸ್ಕಿಲ್ಸ್ ಓರಿಯೆಂಟೆಡ್ ಎಜುಕೇಷನ್ ಎಲ್ಲಿದೆ ನಮಗೆ? ಫಂಡಮೆಂಟಲ್ ಪ್ರಾಬ್ಲಮ್ ಅಲ್ಲೇ ಇರೋದು ಎಜುಕೇಷನ್ ಸಿಸ್ಟಮಲ್ಲಿ. ಈಗ ಇವರು ಗೌರ್ಮೆಂಟ್ ಜಾಬ್ಸಿಗೆ ಏನು ಪ್ರಿಪೇರ್ ಆಗ್ತೀನಿ ಅಂತ ಬರ್ತಾರೆ, ನಾವು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಬ್ಸರ್ವ್ ಮಾಡಿರೋದೇನಪ್ಪ ಅಂತಂದರೆ, ಬೇಸಿಕ್ ರಿಕ್ವೈರ್ಡ್ ಸ್ಕಿಲ್ಸ್ ಇರಲ್ಲ. ಅದನ್ನು ಅಕ್ವೈರ್ ಮಾಡ್ಕೊಂಡು ಎಕ್ಸಾಮಿಗೆ ಒಂದು ಲೆವೆಲ್ಲಿಗೆ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಂದರೆ ಆ ಬೆಂಚ್ ಮಾರ್ಕ್ ರೀಚ್ ಆಗಬೇಕು ಪ್ರತಿಯೊಂದರಲ್ಲೂ. ಮೆಂಟಲ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಕಾಂಪ್ರಿಹೆನ್ಷನ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರ್ಬೋದು. ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದ ನೀವು ಸರ್ಕಾರಿ ಸ್ಕೂಲು, ಸರ್ಕಾರಿ ಕಾಲೇಜುಗಳಿಗೆ ಹೋದಪ್ಪ ಅಂತಂದರೆ ಬೇಸಿಕ್ ಇಂಗ್ಲೀಷ್ ಇರೋಲ್ಲ, ಬೇಸಿಕ್ ಮ್ಯಾಥಮೆಟಿಕಲ್ ಸ್ಕಿಲ್ ಇರೋದಿಲ್ಲ, ಕಮ್ಯುನಿಕೇಷನ್ ಇರೋದಿಲ್ಲ. ಇಲ್ಲಿ ಬಂದ ಮೇಲೆ ಅದನ್ನೂ ಕಲಿತು ಜೊತೆಗೆ ನಾಲೆಜು ಗೇನ್ ಮಾಡಿ ಅಂತಂದರೆ ಇಟ್ಸ್ ಎ ಓಲ್ ನ್ಯೂ ಪ್ರಾಸೆಸ್ಸು. ಹಂಗಾಗಿ 3-4 ವರ್ಷ ಹಿಡಿತದೆ. ಅದು UPSC ಇರ್ಬೋದು, KPSC ಇರ್ಬೋದು. ಸೊ ಎಜುಕೇಷನಿಂದನೇ ರಿಫಾರ್ಮ್ ಆಗಬೇಕಿದೆ ಆ್ಯಕ್ಚುಲಿ. ಅದು ಇನ್ನೊಂದು ಡಿಬೇಟ್. ಅದು ಸ್ಕೂಲು, ಕಾಲೇಜು, ಅದು ಹೆಂಗೆ ರಿಫಾರ್ಮ್ ಆಗಬೇಕು ಅಂತಂದ್ಬಿಟ್ಟು. ಸ್ಕಿಲ್ ಅಂತ ಬಂದಾಗ ನಮಗೆ ಒಂದು ಹಾಬೀಸ್ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಇರಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಒಂದು ಇನ್ಸೈಟ್ಸ್ IAS ಏನೋ ಒಂದು ಸಂಸ್ಥೆ ಸೃಷ್ಟಿ ಆಯಿತು. ನಂದು ಪರ್ಸ್ನಲ್ ಬ್ಲಾಗ್ ಅದು. ನಾನು IASಗೆ ತಯಾರು ಮಾಡಬೇಕಾದ್ರೆ ಕತೆ, ಕಾದಂಬರಿ ಓದ್ತಾ ಇದ್ದೆ, ಬರೆಯೋ ಅಭ್ಯಾಸ ಆಯಿತು. ಸೊ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೆ. ಫಾರ್ಚುನೇಟ್ಲಿ ಕೆಲಸ ಸಿಗದೇ ಇದ್ದಾಗ ಅದನ್ನು ನಾನು ಕನ್ವರ್ಟ್ ಮಾಡಿದೆ, ಇನ್ಸ್ಟಿಟ್ಯೂಷನ್ ಆಯ್ತದು. ಆ ರೀತಿ ಸ್ಕಿಲ್ಸ್ನ ಕೊಡಬೇಕು. ಪುಸ್ತಕ ಓದೋ ಅಭ್ಯಾಸ ಇಲ್ಲ, ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇಲ್ಲ, ಬರೆಯೋ ಅಭ್ಯಾಸ ಇಲ್ಲ ಇತ್ತೀಚೆಗೆ. ಆಮೇಲೆ ನೀವು 10th, 11th, 12th ಬಂದ ತಕ್ಷಣ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಕ್ಲೋಸ್ ಆಗಿಬಿಡ್ತದೆ. ನೀವು ಬಂದಿಗಳಾಗ್ಬಿಡ್ತೀರಿ. ಲೈಕ್ ಇವರೇ ಕೇಜ್ಡ್ ಬರ್ಡ್, ಅದನ್ನೇ ಓದ್ತಿರ್ತೀವಿ. ಯಾವುದೋ ಒಂದು ನೀಟು, CET, IIT ಅಂತಂದು ಕುದುರೆಗೆ. ಸೊ ಎಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲ್ಲ, ರೈಟ್. ಆಮೇಲೆ ಈ ಹೋರಾಟದ ಮನೋಭಾವ, ನಾನು ಲೀಡರ್ಶಿಪ್ ಕ್ವಾಲಿಟೀಸ್ ಇವ್ರು ಹೇಳ್ತಾ ಇದ್ರು ಭಾಳ ಚೆನ್ನಾಗಿ, ಎಲ್ಲ ಹೋಗ್ಬಿಡ್ತದೆ. ಅಂದರೆ ಫ್ರೆಟರ್ನಿಟಿ ಇಲ್ಲ ನಮ್ಮಲ್ಲಿ ಇನ್ನೊಂದು ಜಾತಿ ವ್ಯವಸ್ಥೆ. ಒಬ್ಬನ ಕಂಡ್ರೆ ಒಬ್ರಿಗೆ ಆಗಲ್ಲ. ಒಬ್ಬ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಇನ್ನೊಬ್ಬರು ಬಂದು ಸಹಾಯ ಮಾಡಲ್ವ, ಸಾಥ್ ನೀಡಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಗಳು ಹೆಂಗೆ ಮಾಡ್ಕೊಂಡು ಬಂದಿದ್ದಾವೆ ಅಂದರೆ, ಅವರ್ ವೆರಿ ಎಬಿಲಿಟಿ ಟು ಫೈಟ್, ಪ್ರೊಟೆಸ್ಟ್, ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾವೆ. ನಾನು ನಿಮ್ಮ ಆಫೀಸ್ ಮುಂದೆ ಒಂದು 4 ಜನ ಸೇರಿಸಿ ಪ್ರೊಟೆಸ್ಟ್ ಮಾಡೋಂಗಿಲ್ಲ, ತಗೊಂಡು ಹೋಗ್ಬಿಡ್ತಾರೆ. ಇಡೀ ಬೆಂಗಳೂರಲ್ಲಿ, ಎಷ್ಟು ದೊಡ್ಡದಿದೆ ಬೆಂಗಳೂರು, ಯಾರಾದರೂ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಬೇಕು ಅಂತಂದರೆ ಎಲ್ಲಿ ಹೋಗ್ಬೇಕು ಹೇಳಿ? ಫ್ರೀಡಮ್ ಪಾರ್ಕ್. ಅದು ಎಷ್ಟು ಚೆನ್ನಾಗಿರ್ತದೆ, ಫ್ರೀಡಮ್ ಪಾರ್ಕ್ ಅಂತಂದು. ನೋ ಫ್ರೀಡಮ್. ನೀವು ಅಲ್ಲಿ ಹೋದರೆ ಜೈಲಲ್ಲಿ ಇದ್ದಂಗೆ. ಅಲ್ಲಿ ನಿಮ್ಮ ಫುಲ್ ಬ್ಯಾರಿಕೇಡ್ ಹಾಕ್ತಾರೆ, 1000 ಜನ ಪೊಲೀಸ್ ಇರ್ತಾರೆ, ಒಬ್ಬ ಆ ಕಡೆ ಈ ಕಡೆ ಹೋಗಿಲ್ಲ ರೋಡ್ ಮೇಲೆ. ಫ್ರೀಡಮ್ ಇಲ್ಲಲ್ಲಿ. ಫ್ರೀಡಮ್ಮು ಮತ್ತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ಇದು ಒಂಥರ ಐರನಿ ಅಂತಂದು ಹೇಳ್ಬೋದು, ಪ್ಯಾರಾಡಾಕ್ಸ್ ಅಂತಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನೀವು ವಿಧಾನಸೌಧ ಹೋಗಿಲ್ಲ, KPSC ಮುಂದೆ ಹೋಗಿಲ್ಲ, ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ಗಳು ಕೊಡ್ತಾ ಇಲ್ಲ. ಸೊ ಸರ್ಕಾರಗಳು ಯಾವ ರೀತಿ ಅಂತಂದರೆ ಅಸಹಾಯಕತೆನ ಬೇರೆ ಬೇರೆ ದೇಶದಲ್ಲಿ ಸೆನ್ಸಿ ಹೋರಾಟ ನೋಡ್ತಾ ಇದ್ದೀವಿ ನಾವು. ಈ ನಮ್ಮ ದೇಶದಲ್ಲಿ ಸೆನ್ಸಿ ಹೋರಾಟ ಆದರೆ ಫಾರ್ ಎಂಪ್ಲಾಯ್ಮೆಂಟ್ ಓನ್ಲಿ. ಸೊ ಅನ್ಫಾರ್ಚುನೇಟ್ಲಿ ಅದೇ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ನಮ್ಮ ಇಟ್ಸ್ ಎ ವೆರಿ ಡೈವರ್ಸ್ ಕಂಟ್ರಿ, ಡೈವರ್ಸ್ ಇಂಟ್ರೆಸ್ಟು.
ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಇಂಟರ್ನೆಟ್ಟು, ಸ್ಮಾರ್ಟ್ಫೋನು ಇವೆಲ್ಲ ಬಂದಾಗಿದೆ, ನಾವು ವಿಮುಖರಾಗ್ಬಿಟ್ಟಿದ್ದೀವಿ, ಸಮಾಜದಿಂದ ವಿಮುಖರಾಗ್ಬಿಟ್ಟಿದ್ದೀವಿ. ನಾನು ಕಂಫರ್ಟ್ ಝೋನಲ್ಲಿ ಬದುಕ್ತೀನಿ. ನಾನು ಆಚೆ ಬಂದು ಒಂದು ಪ್ರೊಟೆಸ್ಟ್, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮಿನಿಸ್ಟ್ರನ್ನ ಬೈತೀನಿ, ಮಿನಿಸ್ಟ್ರ್ ಎದುರಿಗೆ ಹೋಗಿ ಬೈಯೋಕ್ಕಾಗ್ತದಾ? ಭಯ ಇರ್ತದೆ, FIR ಹಾಕಿ ಇದು ಮಾಡಿಬಿಡ್ತೀವಿ ಅಂತಂದು. ದಿಸ್ ಇಸ್ ಪೇಪರ್ ಟೈಗರ್ಸ್ ಇದ್ದಂಗೆ. ಸೊ ಆ ಇಂಟರ್ನೆಟ್ ಬಂದು ಏನಾಗ್ಬಿಟ್ಟಿದೆ, ಇಂಡಿವಿಜುವಲಿಸಮ್ ಅಂತಂದು ಏನಾರ ಆಗಲಿ. ಆಮೇಲೆ ಬೇರೆ ಬೇರೆ ಆಪರ್ಚುನಿಟೀಸ್ ಓಪನ್ ಅಪ್ ಆಗಿದ್ದಾವೆ ಎಷ್ಟೊಂದು ಜನಕ್ಕೆ, ಇಂಟರ್ನೆಟ್ಟಲ್ಲಿ ದುಡ್ಕೊಂತಾರೆ. ಸೊ ಹಂಗಾಗಿ ನಾವು ಇನ್ನೊಬ್ಬರಿಗೆ ಸ್ಪಂದಿಸೋದು, ಸಾಲಿಡಾರಿಟಿ ಅನ್ನೋದು, ಫ್ರೆಟರ್ನಿಟಿ ಅನ್ನೋದು, ಈ ವ್ಯಾಲ್ಯೂಗಳು, ಈ ಮೌಲ್ಯಗಳು ಏನು ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಾವೆ ಅವು ಎಲ್ಲ ಸತ್ತೋಗ್ತಾ ಇದ್ದಾವೆ. ಇವೆಲ್ಲ ರಿವೈವ್ ಆಗಬೇಕು ಅನ್ನೋದಾದರೆ ಫಂಡಮೆಂಟಲಿ ಒಂದು ಸ್ಕೂಲು ಕಾಲೇಜ್ ವ್ಯವಸ್ಥೆ ರಿಫಾರ್ಮ್ ಆಗಬೇಕು. ಅಲ್ಲಿ ಈ ಭಾವನೆಗಳನ್ನು, ಈ ಮೌಲ್ಯಗಳನ್ನು ನಾವು ಕಲಿಸೋದಲ್ಲ, ಅದನ್ನು ಇಂಟರ್ನಲೈಸ್ ಮಾಡಬೇಕು ಸ್ಟೂಡೆಂಟ್ಸಲ್ಲಿ. ಮಂಜುನಾಥ್